ತುಮಕೂರು ನಗರದ ಶಿವಕುಮಾರ ಮಹಾಸ್ವಾಮೀಜಿಗಳ ಸರ್ಕಲ್ ಬಳಿ ಇರುವಂತಹ ಮಹಾತ್ಮ ಗಾಂಧಿ ಸ್ಟೇಡಿಯಂ ಇದೆ. ಈ ಒಂದು ಸ್ಟೇಡಿಯಂಗೆ 50 ವರ್ಷಗಳ ಒಂದು ಇತಿಹಾಸ ಕೂಡ ಇರತಕ್ಕಂಥದ್ದು. ಈ ಒಂದು ಸ್ಟೇಡಿಯಮನ್ನು ಸ್ಮಾರ್ಟ್ ಸಿಟಿ ಫಂಡ್ನಲ್ಲಿ ಅಭಿವೃದ್ಧಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸುಮಾರು 65 ಕೋಟಿಗೂ ಹೆಚ್ಚು ಹಣವನ್ನು ವ್ಯಯ ಮಾಡಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಸ್ಟೇಡಿಯಂನ ಕೂಡ ಅಭಿವೃದ್ಧಿಯನ್ನು ಕೂಡ ಪಡಿಸಿರ್ತಕ್ಕಂಥದ್ದು. ಆದರೆ ಆ ಒಂದು ಸ್ಟೇಡಿಯಂನ ಮುಂಭಾಗ ಇರತಕ್ಕಂಥ ಔಟ್ಡೋರ್ ಸ್ಟೇಡಿಯಂ ಇದೆ. ಈ ಒಂದು ಔಟ್ಡೋರ್ ಸ್ಟೇಡಿಯಂಗೆ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನು ನಾಮಕರಣ ಮಾಡಿ ಅನಾವರಣ ಕೂಡ ಮಾಡಿರ್ತಕ್ಕಂಥದ್ದು. ಆದರೆ ಇದನ್ನು ವಿರೋಧಿಸಿ ಇವತ್ತು ಜಿಲ್ಲಾ BJP ಇಂದ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಅಂದರೆ ಇನ್ನೇ ಒಂದು ಸ್ಟೇಡಿಯಂಗೆ ಮಹಾತ್ಮ ಗಾಂಧಿ ಸ್ಟೇಡಿಯಂ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಅಂದರೆ ಇಂಡೋರ್ ಸ್ಟೇಡಿಯಂ ಆಗಿರ್ಬೋದು ಮತ್ತು ಔಟ್ಡೋರ್ ಸ್ಟೇಡಿಯಂ ಎರಡನ್ನೂ ಕೂಡ ಮಹಾತ್ಮ ಗಾಂಧಿ ಸ್ಟೇಡಿಯಂ ಅಂತಲೇ ಕೂಡ ಕರೆಯಲಾಗ್ತಾ ಇತ್ತು. ಆದರೆ ಇದೀಗ ಏಕಾಏಕಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನು ನಾಮಕರಣ ಮಾಡಿರೋದ್ರಿಂದ ಇದನ್ನು ತೆಗೆಯಬೇಕು ಅಂತೇಳಿ ಜಿಲ್ಲಾ BJPಯಿಂದ ಪ್ರತಿಭಟನೆ ಕೂಡ ಮಾಡಿರ್ತಕ್ಕಂಥದ್ದು. ನಿನ್ನೆ ಸುಮಾರು 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ತುಮಕೂರು ಜಿಲ್ಲಾ BJP ವತಿಯಿಂದ ಈ ಒಂದು ಸ್ಟೇಡಿಯಂನ ಮುಂಭಾಗ ಕುಳಿತು ಪ್ರತಿಭಟನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ಈ ಒಂದು ಹೆಸರೇನಿದೆ ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನು ಇಡಬಾರ್ದು, ಮಹಾತ್ಮ ಗಾಂಧಿಯವರ ಹೆಸರನ್ನೇ ಇಡಬೇಕು ಅಂತೇಳಿ ತುಮಕೂರು ಜಿಲ್ಲಾ BJP ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಯಾವಾಗ ಈ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಮಾಡೋದಕ್ಕೆ ನಿಂತ್ಕೊಂಡ್ರು ಮತ್ತು ಪೊಲೀಸರು ಮತ್ತು ಏನು ಪ್ರತಿಭಟನಾಕಾರರ ನಡುವೆ ಒಂದು ನೂಕಾಟ ತಳ್ಳಾಟ ಕೂಡ ಆಯಿತು. ಅಂದರೆ ಏನು ಪರಮೇಶ್ವರ್ ಅವರ ಹೆಸರನ್ನು ಅಳವಡಿಸಿ ನಾಮಫಲಕವನ್ನು ಕೂಡ ಹಾಕಲಾಗಿತ್ತು. ಆ ಒಂದು ಹೆಸರನ್ನು ಬೋರ್ಡನ್ನು ತೆಗೆಯೋದಕ್ಕೆ ಏನು ತುಮಕೂರು ಜಿಲ್ಲಾ BJP ನಾಯಕರುಗಳು ಕೂಡ ಮುಂದಾದರು. ಈ ಒಂದು ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ನೂಕಾಟ ತಳ್ಳಾಟ ಕೂಡ ಶುರುವಾಯಿತು. ಕೂಡಲೇ ಪ್ರತಿಭಟನಾಕಾರನ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ. ಆನಂತರ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಕೂಡ ಹಾಗೂ ತುಮಕೂರು ನಗರ ಶಾಸಕ GB ಜ್ಯೋತಿ ಗಣೇಶ್ ಕೂಡ ಸ್ಥಳಕ್ಕೆ ಹೋಗಿ ಪ್ರತಿಭಟನಾಕಾರನ ಅಂದರೆ ಇದು ಯಾವುದೇ ಕಾರಣಕ್ಕೂ ಪರಮೇಶ್ವರನ ಹೆಸರನ್ನು ಕೂಡ ಇಡಬಾರ್ದು, ಅಂದರೆ ಪರಮೇಶ್ವರ ಅವರ ಹಿಂಬಾಲಕರು ಈ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು, ಅವರು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿ ಅದನ್ನು ಕೂಡಲೇ ಪರಮೇಶ್ವರ್ ಅವರು ಅದನ್ನು ಹಿಂಪಡಿಬೇಕು ಅಂತ ಹೇಳಿ ಒತ್ತಾಯನ ಕೂಡ ಮಾಡಿದರು. ಇದಾದ ನಂತರ ಇವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ತುಮಕೂರು ಜಿಲ್ಲಾ BJP ವತಿಯಿಂದ ಸುದ್ದಿಗೋಷ್ಠಿಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಅಂದರೆ ಈ ಒಂದು ಏನು ಔಟ್ಡೋರ್ ಸ್ಟೇಡಿಯಂಗೆ ಪರಮೇಶ್ವರ ಹೆಸರನ್ನು ಹಾಕಿರೋದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಪರಮೇಶ್ವರ ಅವರ ಹೆಸರನ್ನು ಕೂಡ ಹಾಕಬಾರ್ದು, ಮಹಾತ್ಮ ಗಾಂಧಿ ಹೆಸರೇ ಕೂಡ ಇರಬೇಕು. ಈ ಪರಮೇಶ್ವರ ಅವರ ಹಿಂಬಾಲಕರು ಈ ರೀತಿಯಾಗಿ ಮಾಡಿದ್ದಾರೆ ಅಂತೇಳಿ ಆರೋಪಿಸಿ ತುಮಕೂರು ಜಿಲ್ಲಾ BJPಯಿಂದ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಿ ಅದನ್ನು ಹೆಸರನ್ನು ತೆಗೆಯುವಂತೆ ಒತ್ತಾಯವನ್ನು ಕೂಡ ಮಾಡಿದರು. ಇದಾದ ನಂತರ ಇದೇ ಒಂದು ಸ್ಟೇಡಿಯಂನಲ್ಲಿ ಒಂದು ಜಿಲ್ಲಾಧಿಕಾರಿಗಳು ಒಂದು ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಯಿತು. ಅಂದರೆ ಈ ಒಂದು ಸ್ಟೇಡಿಯಂಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನು ಅನಾವರಣ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ಒಲಿಂಪಿಕ್ಸ್ ಅಧ್ಯಕ್ಷರಂತಹ ಗೋವಿಂದರಾಜು ಆಗಿರ್ಬೋದು ಮತ್ತು ಯುವ ಸಬಲೀಕರಣ ಇಲಾಖೆಯ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿದ್ದರು. ಅಂದರೆ ಪರಮೇಶ್ವರರ ನೇತೃತ್ವದಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಆ ಒಂದು ಅಂದರೆ ಔಟ್ಡೋರ್ ಸ್ಟೇಡಿಯಂಗೆ ಪರಮೇಶ್ವರ್ ಅವರ ಹೆಸರನ್ನು ಇಡುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದನ್ನು ವಿರೋಧಿಸಿ BJP ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅಂತೇಳಿ ಉಗ್ರವಾಗಿ ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ವಿರೋಧದ ನಡುವೆ ಕೂಡ ಈ ಒಂದು ಸ್ಟೇಡಿಯಂಗೆ ಪರಮೇಶ್ವರ್ ಅವರ ಹೆಸರನ್ನು ಇಟ್ಟು ನಾಮಕರಣ ಮಾಡಿರ್ತಕ್ಕಂಥದ್ದು. ಅಂದರೆ ಇದಕ್ಕೆ ಸ್ಪಷ್ಟನೆ ಕೊಟ್ಟಂಥ ಪರಮೇಶ್ವರ್ ಅವರು ಕೂಡ ಅಂದರೆ ನಾನು ಕೂಡ ಕ್ರೀಡಾಪಟು ಆಗಿರುವಂಥದ್ದು, ನಾನು ಕೂಡ ಸಾಕಷ್ಟು ಕ್ರೀಡೆಯಲ್ಲಿ ಭಾಗಿಯಾಗಿದ್ದೇನೆ, ಹಾಗಾಗಿ ಕ್ರೀಡಾಪಟುವನ್ನು ಹೆಸರನ್ನು ಇರೋದಕ್ಕೆ ಏನು ಅಭ್ಯಂತರ ಇದೆ ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇದರ ಜೊತೆಗೆ ಅಂದರೆ ಏನು ಕ್ರೀಡಾಪಟುಗಳಿದ್ದಾರೆ ಅವರೇ ಕೂಡ ನಾನು ಈ ಒಂದು ಸ್ಟೇಡಿಯಂಗೆ ನನ್ನ ಹೆಸರನ್ನು ಇಡಿ ಅಂತೇಳಿ ನಾನು ಎಲ್ಲೂ ಕೂಡ ಒತ್ತಾಯ ಮಾಡಿಲ್ಲ. ಎಲ್ಲೋ ಒಂದು ಕಡೆ ಕ್ರೀಡಾಪಟುಗಳೇ ಇದನ್ನು ಅಂದರೆ ನಮ್ಮ ಹೆಸರನ್ನು ಇಡಬೇಕು ಅಂತೇಳಿ ಒಂದು ಕ್ರೀಡಾ ಇಲಾಖೆಗೆ ಪತ್ರವನ್ನು ಕೂಡ ಬರೆದಿದ್ದಾರೆ, ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನನ್ನ ಹೆಸರನ್ನು ಕೂಡ ಇಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದರೆ ಎಲ್ಲೊಂದು ಕಡೆ ಈ ಒಂದು ಶೆಡ್ಗೆ ನನ್ನ ಹೆಸರನ್ನು ಇಟ್ಟೋದ್ರಿಂದ ಏನು ತಪ್ಪೇನಿದೆ ಅನ್ನೋ ಮಾತನ್ನು ಕೂಡ ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಅವರು ಹೇಳುವಂಥದ್ದಂದರೆ ಇದರಲ್ಲಿ ಕ್ರೀಡೆಯ ವಿಚಾರದಲ್ಲಿ ರಾಜಕೀಯ ಮಾಡಬಾರ್ದು, ರಾಜಕೀಯ ಮಾಡೋದು ಸರಿಯಲ್ಲ ಎಂಬ ಪ್ರಶ್ನೆಯನ್ನು ಕೂಡ ಪರಮೇಶ್ವರ್ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತು ಮಹಾತ್ಮ ಗಾಂಧಿ ಸ್ಟೇಡಿಯಂನ ಇಂಡೋರ್ಗೆ ಎಲ್ಲೊಂದು ಕಡೆ ಪರಮೇಶ್ವರ ಹೆಸರನ್ನು ಇಟ್ಟಿರುವಂಥದ್ದು, ಎಲ್ಲೊಂದು ಕಡೆ ವಿವಾದದ ನಡುವೆ ಈ ಒಂದು ಹೆಸರನ್ನು ಇಟ್ಟಿರೋದು ನಿಜಕ್ಕೂ ಕೂಡ ಎಲ್ಲೊಂದು ಕಡೆ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ ರಿಪಬ್ಲಿಕ್ ಕನ್ನಡ, ತುಮಕೂರು.